ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟೇ ಕಾರಣ ಏನಂದ್ರೆ ದ್ವೇಷ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ. ಇದು ಯಾವುದೇ ಸಾಮಾಜಿಕ ಕಾರ್ಯಕರ್ತರಿರ್ಬೋದು, ನಮ್ಮ BJP ಪಕ್ಷದವ್ರು ಇರ್ಬೋದು ಅಥವಾ ಯಾವುದೇ ಪಕ್ಷದವ್ರು ಇರ್ಬೋದು, ಸರ್ಕಾರದ ವಿರುದ್ಧ ಏನೂ ಮಾತಾಡೋಂಗಿಲ್ಲ. ಕೂಡಿ BJP ಭಾರತೀಯ ಜನತಾ ಪಕ್ಷ ಕಲಬುರಗಿ ಇಡೀ ಕರ್ನಾಟಕದಾದ್ಯಂತ ರಾಜ್ಯಪಾಲರಿಗೆ ಒಂದು ವಿನಂತಿಸ್ಕೊಳ್ತೀವಿ, ಈ ಬಿಲ್ಲಿಗೆ ನೀವು ಸಹಿ ಮಾಡಬಾರ್ದು, ಯಾವುದೇ ಕಾರಣದಿಂದ ಈ ಬಿಲ್ಲು ಮಂಡನೆ ಆಗಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ. ಏನಾದರೂ ಇದು ಮಂಡನೆ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ ಇಡೀ ಕರ್ನಾಟಕ ಬಂದ್ ಮಾಡಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಿತಿಯ ಅಧ್ಯಕ್ಷರು ಇವರು ಪ್ರಿಯಾಂಕಾ ಖರ್ಗೆ ಅವರು RSS ಕಂಡ್ರೆ ದ್ವೇಷ ಕಾರ್ತಿರ್ತಾರೆ, ಅಂಥವ್ರಿಗೆ ಸಮಿತಿ ಅಧ್ಯಕ್ಷರು ಮಾಡ್ಯಾರ. ಇನ್ನು BJP ಅವ್ರು ಕಂಡ್ರೆ ಮೊದಲೇ ಅವ್ರಿಗೆ ಉರಿತದ. ಒಂದು ಚಿತ್ತಾಪುರ ಭಾಷಣದಾಗ ಹೇಳ್ಯಾರ, BJP ಅವರು ಇಡೀ ಜಿಲ್ಲೆನಲ್ಲಿ ಒಂದು ತವಲು ನಾವು ಅವರು ಭಾಷಣ ಮಾಡ್ಲಾರ್ದಂಗೆ, ಅವ್ರು ಪ್ರತಿಭಟನೆ ಮಾಡ್ಲಾರ್ದಂಗೆ ನಾವು ಮಾಡೋಂಥ ಶಕ್ತಿ ನಂಬಲ್ಲಿ ಅದಂತೇಳಿ ಅವಾಗೇ ಧಮಕಿ ಹಾಕೋದು, ಬೆದರ್ಸೋದು ಎಲ್ಲ ಮಾಡ್ತಾರೆ. ಅವ್ರು ಮಾಡಿದ್ರೆ ಅದು ಕಾನೂನು ಬರ್ತದೆ, ಅದು BJP ಅವರು ವಿರೋಧ ಮಾಡಿದ್ರೆ ಅದಕ್ಕೆ ಷಡ್ಯಂತ್ರ ರೂಪಿಸಿ ನಮ್ಮನ್ನೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಚೇರಿ ತಿರುಗಾಡಿಸ್ಬೇಕು. ಇವ್ರು ಮುಂದಿನ ಚುನಾವಣೆಗಳು ಬಗ್ ಬಿಡಿಬೇಕು, ಇವರು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಅದೇ ಥರ ನಡೆದ ಸಂವಿಧಾನದೊಳಗೆ ಒಂದು ಆಲ್ರೆಡಿ ಇದ್ದಿದ್ದೇ ಆದ ಬಿಲ್, ದ್ವೇಷ ಭಾಷಣ ಅಂದ್ರೆ ಯಾರಿಗಾದರೂ ಏನಾದರೂ ಅವಾಚ್ಯ ಶಬ್ದಗಳು ಏನಾದರೂ ಬೇರೆ ಮೊದಲೇ ಕೇಸ್ ಹಾಕಂಥದ್ದು. ಆದರೆ ಇದನ್ನು ತಂದಿರತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ. ಇದ್ರ ಉದ್ದೇಶನೇ ಇಟ್ಟೆ ನಮ್ಮ BJP ಅವರಿಗೆ ಮೂಲೆ ಗುಂಪು ಮಾಡಬೇಕು. ಹಿಂದೂ ಸಂಘಟನೆಗಳಿಗೆ, ರೈತರಿಗೆ, ರೈತ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೆ ಇವೆಲ್ಲವನ್ನು ಬಗ್ಬಡ್ದು ಯಾರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ ತಂದರೆ. ಇದು ಬಿಲ್ ಎಲ್ಲ ಜನ ವಿರೋಧಿ ಬಿಲ್ ಅದ, ಇದನ್ನು ನಾವು ಖಂಡಿಸ್ತೀವಿ.